ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಐಟಮ್ಗಳು ಯೂಸ್ ಮಾಡ್ತೀವಿ, ನಾರ್ಮಲ್ ಐಟಮ್ಗಳು ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ರೆ, ಬಟ್ ಯಾವುದೇ ಮಿಕ್ಸಿ ಎಲ್ಲ ಯೂಸ್ ಮಾಡಲ್ಲ. ಇಲ್ಲಿ ಒಂದೇ ಒಂದು ಅಂತಂದರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಒಂದು ಯೂಸ್ ಮಾಡ್ತಾಯಿದ್ದೀವಿ. ಅದು ಬಿಟ್ಟು ಇನ್ನು ಮಿಕ್ಕದೆಲ್ಲ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋದು ನಾವು. ನೋಡಿ, ಬೇಕಾದ ಐಟಮ್ಗಳು ತೋರಿಸ್ತೀನಿ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ. ಆಮೇಲೆ ಮಸಾಲೆ ಐಟಮ್ ಓವರಾಲ್ ಯಾವ್ಯಾವ ಮಸಾಲೆ ಐಟಮ್ ಇದೆ ಎಲ್ಲ ಕೂಡ ತೆಕ್ಕೊಳ್ಳಿ. ನಿಮ್ಮ ಅರ್ಧ ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಳತೆ ಪ್ರಮಾಣ ತೆಕ್ಕೊಳ್ಳಿ. ನಾಳೆ ತೊಗೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು, ಪಲಾವ್ ಎಲೆ, ಮತ್ತು ಅದು ಡ್ರೈ ಇದು ಬರುತ್ತಲ್ಲ ಒಂದು ಪುಡಿ, ಅದು ಕೂಡ ಇಟ್ಕೊಂಡಿದ್ದೀನಿ. ಸೊ ಇವೆಲ್ಲ ಕೂಡ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಎಲ್ಲನೂ ಸಪ್ರೇಟಾಗಿ ರೆಡಿ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳಿ. ಸ್ವಲ್ಪ ನಿಮಗೆ ಬೇಕು ಅಂತಲೇ ಟೊಮೊಟೊ ಹಾಕಿ ಇಲ್ಲ ಹಾಕ್ತಾನೆ ಇರ್ಬೋದು. ನಾನು ಸ್ವಲ್ಪನ ಟೊಮೊಟೊನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚೂರೇ ಒಂದೇ ಟೊಮೆಟೊ ಯೂಸ್ ಮಾಡ್ತಾರೆ ನಾನು. ಸೊ ಎಲ್ಲನೂ ಕೂಡ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ನೀವೆಲ್ಲ ಮಸಾಲೆ ಐಟಮ್ಗಳನ್ನು 1 ಬೈ 1 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೆ, ಸೊ ಅದಕ್ಕೆ ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಿಲ್ಲ ನಿಮಗೆ. ಇಲ್ಲಿ ನಾನೇನಿಲ್ಲ, ನಾರ್ಮಲ್ ಮಸಾಲೆ ಐಟಮ್ಗಳು, ಅದ್ರ ಮೇಲೆ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಅಷ್ಟೇ ನಾನು ದೊಡ್ಡ ಹಾಕಿರೋದು. ಸೊ ಅವೆಲ್ಲ ಸ್ವಲ್ಪ ಬ್ರೌನಿಯಾಗಿ ಮಿಕ್ಸ್ ಆಗಬೇಕು, ಆ ಥರ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇದೆ ಇಲ್ಲಿ ಕೆಂಪು ಬರ್ತಾಯಿದೆ ಅದು ಎಲ್ಲ ಫುಲ್ಲಾಗಿ. ಅದಕ್ಕೆ ಈಗ ಲಾಸ್ಟ್ ನಾವು ಕೊತ್ತಂಬರಿ ಹಾಕ್ತಿದ್ದೀನಿ. ಕೊತ್ತಂಬರಿ ಹಾಕಿ ಮತ್ತು ಪುದೀನ ಕೂಡ ಮಿಕ್ಸ್ ಮಾಡ್ತೀನಿ. ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ. ಅಳತೆಗೆ ಜಾಸ್ತಿ ಯಾವುದು ಹಾಕ್ಬೇಡಿ, ಅಳತೆ ಮೇಲೆ ಹಾಕಿ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಕೂಡ ಸ್ಮೆಲ್ಲೆಲ್ಲ ಹೋಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತಲೆ ಹಿಡಿತಾ ಇರುತ್ತೆ, ನೋಡ್ತಾ ಇರಿ. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರಲ್ಲ, ನೆಕ್ಸ್ಟ್ ಅವಾಗ ತಲೆ ಹಿಡಿಯುತ್ತೆ. ನಾನು ಅದಕ್ಕೆ ಇವಾಗ ಹಾಕಲ್ಲ, ಅದನ್ನು ಸ್ವಲ್ಪ ಲೇಟಾಗಿ ನಾವು ಆ್ಯಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು. ನೋಡಿ, ಈಗ ಅದರೊಳಗೆ ಸೊಪ್ಪು ಕೂಡ ಚೆನ್ನಾಗಿ ಮೆತ್ತಗಾಗಿದೆ, ಸ್ಮ್ಯಾಶ್ ಆದಂಗೆ ಆಗಿದೆ. ಈರುಳ್ಳಿ ಆಲ್ಮೋಸ್ಟ್ ಬೆಂದಿದೆ ಅದರೊಳಗೆ ಎಲ್ಲನೂ. ನೀವು ತೋರಿಸ್ತಿದೆ ನೋಡಿ, ಈ ಥರ ಆಗಿದೆ ಅಲ್ಲಿ. ಸೊ ಈಗ ನೆಕ್ಸ್ಟ್ ನೀವು ಚಿಕನ್ ರೆಡಿ ಮಾಡ್ಕೊಳ್ಳಿ. ಚಿಕನ್ ರೆಡಿ ಮಾಡ್ಕೊಂಡು ತೊಳೆದ್ಬಿಟ್ಟು ನಾರ್ಮಲ್ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಡೈರೆಕ್ಟ್ ಆ್ಯಡ್ ಮಾಡಿ. ಯಾವುದೇ ಉಪ್ಪು ನೀರಲ್ಲಿ ಅದಕ್ಕೆ ನೆನೆಸೋಡು ಏನೂ ಮಾಡಿಲ್ಲ ನಾನು. 3 to 4 ಟೈಮ್ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನಾನು ಇನ್ನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಆ್ಯಡ್ ಮಾಡಿಲ್ಲ, ಬಿಕಾಸ್ ಅದು ಅಂಟತ್ತೆ ಅಂತ ಹೇಳ್ಬಿಟ್ಟು. ಈಗ ಇದೇ ಮಸಾಲೆ ನಾನು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಕೈ ಆಡಿಸ್ತಾ ಇರಿ, ಎಲ್ಲ ಕಡೆ ಮಸಾಲೆ ಅಂಟ್ಕೋಬೇಕು ಅದಕ್ಕೆ. ಸೊ ಮಿಕ್ಸ್ ಮಾಡಿ ಇಡಬೇಕು. ತೋರಿಸ್ತೀನಿ ನೋಡಿ, ಈ ಥರ. ಓಕೆ, ಇದೆಲ್ಲ ಮಿಕ್ಸ್ ಆಗಿದ್ರೆ ಇವಾಗ ನಾವು ಅದಕ್ಕೆ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಅದು ಕೂಡ ನೀರೆಲ್ಲ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೊಳೆದಿರ್ತೀವಲ್ಲ, ಅದು ಕೂಡ ನೀರೆಲ್ಲ ಇರ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಕುದಿಯೋಕ್ಕೆ ಹಾಗೆ ಬಿಡ್ತೀವಿ. ಈ ಮಸಾಲ ಸ್ವಲ್ಪ ಹಿಡ್ಕೊತದೆ. ಒಂಚೂರು ಉಪ್ಪನ್ನು ಕೂಡ ಆ್ಯಡ್ ಮಾಡಿರ್ತೀವಿ ನಾವು. ಇದೆಲ್ಲ ಸ್ವಲ್ಪ ಹಿಡ್ಕೊತದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಆ್ಯಡ್ ಮಾಡೋದು ಅರಿಶಿನ. 1/4 ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಅರಿಶಿನ ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿನೂ ಹಾಕೋಲ್ಲ. ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ. ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತೀವಿ. ಇವಾಗ ಫಸ್ಟಿಗೆ ನಾವು ಉಪ್ಪು ಹಾಕಲ್ಲ, ಸೊ ಇವಾಗ ಒಂಚೂರು ಉಪ್ಪು ಹಾಕಿದರೆ ಈ ಮಸಾಲೆ ಚೆನ್ನಾಗಿ ಹಿಡ್ಕೊಳುತ್ತೆ. ಇದನ್ನು ನಿಮಗೆ ಚೆನ್ನಾಗಿ ಕಲಸಿ ಒಂದು ರೀತಿಯಲ್ಲಿ ಅಂಟ್ಕೊತಿರುತ್ತಲ್ವ ಚಿಕನ್ ಎಲ್ಲ ಈಗ ಬೇಯಬೇಕಾದ್ರೆ. ಸೊ ಅದೆಲ್ಲ ಹಿಡಿಬಾರ್ದು ಅಂತೇಳಿದಾಗ ನಾವು ಚೆನ್ನಾಗಿ ತಿರುಗಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗಿ. ನೋಡಿ, ಬೆಂದ್ರದ್ದು ಕಾಣಿಸ್ತಾ ಇದೆ. ಚಿಕನ್ ಕೂಡ ಬೇಯಬೇಕು ಸ್ವಲ್ಪ ಆ್ಯಕ್ಚುಲಿಯಾಗಿ. ಬಿರಿಯಾನಿ ಬೇಗ ಓಪನ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಚಿಕ್ಕ ರೈಸ್ ಯೂಸ್ ಮಾಡೋದ್ರಿಂದ ಬೇಗ ಓಪನ್ ಮಾಡಿಬಿಡ್ತೀವಿ ಬಿರಿಯಾನಿನ. ಅದಕ್ಕೋಸ್ಕರ ಇದನ್ನು ಒಂದು 5 ನಿಮಿಷ ಬಿಟ್ಬಿಡಿ ಹಾಗೆ. ಈಗೇನು ತಲೆಲ್ಲ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಹಾಕಿಲ್ಲ. ಈಗ ನೆಕ್ಸ್ಟ್ ಹಾಕ್ಬೇಕು ನಾನು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ನಿಮಗೆ ಎಷ್ಟು ಬೇಕು, ಕಮ್ಮಿ ಅನಿಸಿದ್ರೆ ಕಮ್ಮಿ, ಜಾಸ್ತಿ ಆದರೆ ಜಾಸ್ತಿ ಬೇಕಿದ್ದವರು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಜಾಸ್ತಿ ಹಾಕ್ಸಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ತಳ್ಳಡಿಯೋ ಟೈಮ್ ಅದು. ಅದಕ್ಕೂ ಮುಂಚೆ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಅದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಅಷ್ಟೇ ಮುಚ್ಚಿಡ್ತೀವಿ. 1 to 3 ಮಿನಿಟ್ಸ್ನ ನಾವು ಅದರೊಳಗೆ ಬೇಯಲಿ ಅಂತೇಳಿ ವಿಶಿಲೇನೂ ಆಗದೆ ಹಾಗೆ ಮುಚ್ಚಿ ಇಡ್ತೀವಿ. ನೆಕ್ಸ್ಟ್ ಅದು ಓಪನ್ ಮಾಡಿದ ಮೇಲೆ ಮತ್ತು ಏನು ಐಟಮ್ಗಳು ಆ್ಯಡ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ನೋಡಿ, ಚಿಕನ್ ಆಲ್ರೆಡಿ ಸ್ವಲ್ಪ ಸ್ಮೂತ್ ಆಗಿದೆ, ಚೆನ್ನಾಗಿ ತಳ ಹಿಡಿತಿದೆ. ಯಾಕೆ ಶುಂಠಿ ಬೆಳ್ಳುಳ್ಳಿ ತಳ ಹಿಡಿತಾಯಿತ್ತು. ನೋಡಿ, ಚಿಕನ್ ಸ್ವಲ್ಪ ಆಲ್ಮೋಸ್ಟ್ ಫುಲ್ಲಾಗೇ ಒಂದು 60% ಬೆಂದಿದೆ. ಇನ್ನು 40% ಅಷ್ಟೇ ಇರೋದು ಅದರೊಳಗೆ ಬೇಯೋಕ್ಕೆ. ಇವಾಗ ನಾವು ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಗೆ ತೊಗೊಳ್ಳೋದು ಅಂತಂದರೆ ಖಾರದ ಪುಡಿ ತೊಗೋತೀನಿ. ಖಾರ ನೋಡ್ಕೊಂಡು ಹಾಕಿ. ಮೆಣ್ಸಿನ್ಕಾಯಿ ಹಾಕಿದ್ರೆ ಸೊ ಆಲ್ರೆಡಿ ನೀವು 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತೀವಿ. ಖಾರ ಜಾಸ್ತಿ ಇದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಧನಿಯಾ ಪುಡಿ ಹಾಕ್ತೀವಿ. ಧನಿಯಾ ಪುಡಿನೂ ಕೂಡ ಅದು 2 ಸ್ಪೂನ್ ಹಾಕಿ 1 ಸ್ಪೂನ್ ಇಲ್ಲ 1 ಸ್ಪೂನ್ ಹಾಕ್ತೀವಿ. ಏಕೆಂದರೆ ಬೇರೆ ಮಸಾಲೆ ಕೂಡ ಹಾಕೋದ್ರಿಂದ ಅದಷ್ಟೇ ಹಾಕೋದು. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ.
ಗ್ಯಾಸ್ ಸ್ಟವ್ ಜೋರಲ್ಲೇ ಇರಬೇಕು, ಸಣ್ಣ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಅವು ನೋಡೋಕೆ ಚೆನ್ನಾಗಿದೆ. ಬಾಯಲ್ಲಿ ನೀರು ಬರ್ತಾಯಿದೆ ಆಲ್ರೆಡಿ ನನಗೆ. ಸೊ ಇದಾದಮೇಲೆ ನಿಮಗೆ ಏನೇನು ಮಸಾಲೆ ಐಟಮ್ಗಳು ಬೇಕು ಅವನು ಕೂಡ ಆ್ಯಡ್ ಮಾಡ್ಬೋದು. ಈ ಫಸ್ಟಿಗೆ ನಾನು ಟೊಮೊಟೊ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಎಲ್ಲ ಮಸಾಲೆ ಎಲ್ಲ ಆದಮೇಲೆ ಲಾಸ್ಟಿಗೆ ಆ್ಯಡ್ ಮಾಡೋ ಟೊಮೊಟೊ, ಅದು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ವಿ ಚಿಕ್ಕದು, ಅರ್ಧ ಕೆ ಜಿ ಚಿಕನ್ ಮಾಡ್ತಾಯಿದ್ದು. ಸೊ ಅದಕ್ಕೋಸ್ಕರ ಚಿಕ್ಕ ಟೊಮೊಟೊ ಹಾಕ್ಕೊಂಡು ಈಗ ಸ್ವಲ್ಪ ಹಂಗೆ ಸ್ಮ್ಯಾಶ್ ಆಗ್ತಾ ಇದ್ದದಲ್ಲ, ಸುಂದರ ಸ್ವಲ್ಪ ತಿರುಗಿ ಈಗ ಮಸಾಲೆ ನಾನು ತೇಜು ತೊಗೊಂಡಿದ್ದೀನಿ, ಬಿರಿಯಾನಿ ಮಸಾಲ ಪೌಡ್ರು. ಬೇಕಂದರೆ ಫುಲ್ ಹಾಕ್ಕೊಳ್ಳಿ, ಇಲ್ಲ ಅರ್ಧ ಹಾಕ್ಕೊಳ್ಳಿ. ನೋಡಿ ನಾನು ಹಾಕಿದ್ದೀನಿ, ಚೆನ್ನಾಗಿ ಕಾಣಬೇಕು, ಫ್ಲೇವರ್ಸು ಚೆನ್ನಾಗಿ ಬಿಡ್ಕೋಬೇಕು ಅಂತೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು ಯೂಸ್ ಮಾಡ್ತೀನಿ ಅರ್ಧ ಕೆ ಜಿಗೆ. ಮಸಾಲೆ ಐಟಮ್ಗಳೆಲ್ಲ ಆಲ್ಮೋಸ್ಟ್ ಹಾಗಾಗಿ ಅದು ಒಂದು ಯೂಸ್ ಮಾಡ್ತೀನಿ. ಈಗ ಚೆನ್ನಾಗಿ ತಿರುಗಿ ಅದಕ್ಕೆ ಗರಂ ಮಸಾಲ ಕೂಡ ಹಾಕಬೇಕು. ನಾನು ತೇಜು ಗರಂ ಮಸಾಲ ಯೂಸ್ ಮಾಡ್ತೀನಿ, ಆಲ್ಮೋಸ್ಟ್ 2 ಕೂಡ ತೇಜುದೇ ಯೂಸ್ ಮಾಡೋದು, ಟೇಸ್ಟ್ ಕೊಡ್ತದೆ ಅಂತ ಹೇಳ್ಬಿಟ್ಟು. ನೋಡಿ ಆಲ್ರೆಡಿ ಫುಲ್ ಎಣ್ಣೆ ಬಿಡ್ಕೊತಿದೆ, ಚಿಕನ್ದೆಲ್ಲ ಎಣ್ಣೆ ಬಿಡ್ಕೊತಾ ಇದೆ. ನೋಡೋದಕ್ಕೆ ಗೊತ್ತಾಗ್ತದೆ ಆಲ್ರೆಡಿ ಚಿಕನ್ ಆಗಿದೆ, ಮೆತ್ತಗೆ ಆಗ್ತಾಯಿದೆ ಅಂತ ಗೊತ್ತಾಗ್ತದೆ. ಇವಾಗ ಅದಕ್ಕೊಂದು ಸ್ವಲ್ಪ ನಾವು ನಿಂಬೆಹಣ್ಣು ಆ್ಯಡ್ ಮಾಡ್ತೀವಿ, ಮೊಸರನ್ನು ಆ್ಯಡ್ ಮಾಡ್ತೀವಿ. ಆ್ಯಕ್ಚುಲಾಗಿ ನೋಡಿ ಮೊಸರು ಆ್ಯಡ್ ಮಾಡ್ತಿದ್ದೀನಿ ಲಾಸ್ಟಿಗೆ ಸ್ವಲ್ಪ, ಯಾಕೆಂದರೆ ರೈಸ್ ಸ್ಮೂತ್ ಬರೋಕ್ಕೋಸ್ಕರ ಮೊಸರು ಆ್ಯಡ್ ಮಾಡ್ತೀವಿ. ಮೊಸರು ಆ್ಯಡ್ ಮಾಡಿದರೆ ಏನು ಪ್ರಯೋಜನ ಅಂತಲೇ, ಚಿಕನು ಸಾಫ್ಟ್ ಆಗುತ್ತೆ, ರೈಸು ಕೂಡ ಉದುರುದ್ರಾಗುತ್ತೆ, ಆಮೇಲೆ ಸಾಫ್ಟ್ ಆಗುತ್ತೆ. ಆಮೇಲೆ ಒಂಚೂರು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಅರ್ಧ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಟೇಸ್ಟಿಗೆ ಟೊಮೊಟೊ ಕಮ್ಮಿ ಹಾಕಿರ್ತೀವಲ್ಲ, ಸೊ ಅಲ್ಲಿಗೆಲ್ಲ 2 ಬ್ಯಾಲೆನ್ಸ್ ಆದಂಗೆ ಆಗುತ್ತೆ. ಸೊ ನೋಡಿ ನಾನು ಯಾವುದೇ ರುಬ್ಬಿರೋ ಐಟಮ್ ಯೂಸ್ ಮಾಡ್ತಿಲ್ಲ, ಒಂದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದೇ ರುಬ್ಬಿರೋ ಐಟಮು, ಮಿಕ್ಕಿದೆಲ್ಲ ಕೂಡ ನಾನು ಹೆಚ್ಕೊಂಡು ಹಾಕಿರೋದು. ಸೊ ಬ್ಯಾಚುಲರ್ಸ್ಗಳಿಗಿದು ಬೇಗ ಈಸಿಯಾಗಿ ಮಾಡ್ಬೋದು, ಮತ್ತು ಟೇಸ್ಟಿ ಆಗಿರುತ್ತೆ. ಬಟ್ ಈಸಿ ಒಂದೆಲ್ಲ ಟೇಸ್ಟ್ ಕೊಡಬೇಕು. ನೆಕ್ಸ್ಟ್ ಇದನ್ನು ಸ್ವಲ್ಪ ಹೊತ್ತನ್ನ ಮುಚ್ಚಿಡ್ಕೋತೀವಿ. ನೋಡಿ ಈಗ ನಾನು ಕಮ್ಮಿ ಮಾಡಿದ್ದೀನಿ ಫ್ಲೇಮ್, ಅದಕ್ಕೆ ಮತ್ತು ಓಪನ್ ಮಾಡಿದೆ 2 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಆಗಿದೆ. ಆಲ್ರೆಡಿ ಕೊತ್ತ ಕುದೀತಾ ಇದೆ, ಚಿಕನ್ ಫುಲ್ಲ ಟೇಸ್ಟಿ ಸ್ಮೆಲ್ ಕೂಡ ಬರ್ತಾ ಇದೆ. ಚೆನ್ನಾಗಿ ಸ್ಮೆಲ್ ಬರೋದು, ನಮಗೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಲೆವೆಲಿಗೆ ಈಗಲೇ ಆಗಿದೆ. ಇದು ಎಲ್ಲ ರೆಡಿ ಆಗೋದಕ್ಕೆ ಮುಂಚೆ ನೀವೇನು ಮಾಡಬೇಕು, ಅಕ್ಕಿನ ಬಾಸ್ಮತಿ ಅಕ್ಕಿ ತೊಗೊಂಡಿದ್ರೆ ಅದು ತೊಳ್ಕೊಂಡು ಸ್ವಲ್ಪ ಟೈಮಿಗೆ ನೆನೆ ಇಡಬೇಕು. ಬಾಸ್ಮತಿ ಮಾಡ್ತೀನಿ ಅನ್ನೋಲ್ಲ, ನಾರ್ಮಲ್ ರೈಸ್ ಅನ್ನೋರು ಆ ಟೈಮಲ್ಲಿ ತೊಳೆದು ಕೂಡ ಹಾಕ್ಬೋದು. ನೋಡಿ ಈಗ ನಾನು ಇದಕ್ಕೆ ಎಷ್ಟು ಅಕ್ಕಿ ಹಾಕ್ತೀನೋ ಅಷ್ಟೇ ನೀರು ಕೂಡ ಹಾಕ್ತೀನಿ. ಇದು ಅಳತೆ ತೊಗೊಂಡ್ರೆ ಅಕ್ಕಿ ನಾವು ನಮ್ಗೆ ಎಷ್ಟು ಅಳತೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು 4 ಲೋಟ ಅಕ್ಕಿ ಅಂತಲೇ 8 ಲೋಟ ನೀರು ಹಾಕಬೇಕು. ಆ ರೀತಿ ನಮ್ಮದಿದು ಈಗ ನಾವು 8 ಲೋಟ ನೀರು ಹಾಕ್ತೀವಿ. ಆ್ಯಕ್ಚುಲಿ ಇದು 4 ಲೋಟ ಇದು ಅಕ್ಕಿ. ನೋಡಿ ನೀಟಾಗೆಲ್ಲ ಕೂಡ ಬಿಡ್ದಾಗ ತಗೊಂಡು ಈಗ ಸ್ವಲ್ಪ ಹಂಗೆ ಕೈ ಆಡಿಸಿ, ಆಮೇಲೆ ಅದಕ್ಕೆ ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿಲ್ಲ ಅದೇ ಗ್ಲಾಸಲ್ಲೇ ಡಬ್ಬಲ್ ಪ್ರಮಾಣದಲ್ಲಿ 4 ತೊಗೊಂಡಿದ್ರೆ 8 ನೀರು ಹಾಕಬೇಕು. ಬಟ್ ಕೆಲವೊಂದು ಅಕ್ಕಿ ಕಮ್ಮಿ ನೀರು ಹಿಡಿಯುತ್ತೆ, ಸೊ ಅದು ನೀವು ನೋಡಿಕೊಂಡು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಡುಗೆ ಮಾಡೋರಿಗೆ. ಇಲ್ಲ ಹೊಸಬ್ರು ಅಂತಂದರೆ ನಾನು ಹೇಳ್ದಂಗೆ ನೀವು ಯಾವ ಗ್ಲಾಸಲ್ಲಿ ಅಕ್ಕಿಲಿ ಯೂಸ್ ಮಾಡ್ತೀವಿ ತೊಗೊಳಕ್ಕೆ ಅದೇ ಗ್ಲಾಸಲ್ಲಿ ನೀರನ್ನ ಡಬಲ್ ಹಾಕಿ. ನೋಡಿ ನಾವು ಗ್ಲಾಸಲ್ಲಿ ತೊಗೊಂಡು ಹಾಕ್ತಾಯಿದ್ದೀವಿ, ಇದೇ ಗ್ಲಾಸಲ್ಲಿ ತೆಗೆದು ಹಾಕ್ಕೊಳ್ಳೋದು. ಅಳತೆ ಮಾಡ್ಕೊಂಡು ಕರೆಕ್ಟಾಗಿ 8, 6 ಹಿಂಗೆ ಹಾಕ್ತೀವಿ. ಸೊ ಸಮ ಬರಬೇಕು. ಅದು ಉದುರುಬೇಕು ಅಂದರೆ ನೀವು ಒಂದು ಸ್ವಲ್ಪ ಪ್ರಮಾಣನ ಕಮ್ಮಿ ಮಾಡಿ. ಈ ಥರ ನೀವು ಬಿರಿಯಾನಿ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಫೇವ್ರೇಟ್ ಆಗುತ್ತೆ. ಪದೇ ನೀವು ಕೂಡ ಇದೇ ಟೈಪ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಈ ರೀತಿ ಬಿರಿಯಾನಿನ ನೀವು ಕೂಡ ಲೈಕ್ ಮಾಡ್ತೀರಿ ಮೇಲೆ. ಸೊ ಟ್ರೈ ಮಾಡಿ ಒಂದು ಸಲ ಅಂತ ಹೇಳ್ತೀನಿ. ಆಮೇಲೆ ಫೈನಲಾಗಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ತೀನಿ. ಇದ್ರ ಜೊತೆ ಸೈಡ್ಸಿಗೆಲ್ಲ ಕೂಡ ಬೇರೆನೂ ಮಾಡ್ಕೊಂಡಿದ್ದೀನಿ. ಚಿಕನ್ ಫ್ರೈನೂ ಇತ್ತು ಜೊತೆಗೆ, ಮತ್ತು ರೈತ ಅವೆಲ್ಲ ಕೂಡ ಮಾಡಿಟ್ಕೊಂಡಿದ್ವಿ. ಸೊ ಆವತ್ತಿನ ದಿವಸ ನಮಗೆ ತುಂಬ ಸ್ಪೆಷಲ್ಲಾಗಿತ್ತು, ಚೆನ್ನಾಗಿ ಮಾಡ್ಕೊಂಡಿದ್ವಿ ಅಡುಗೆನ. ಇವಾಗ ಲಾಸ್ಟಿಗೆ ಮತ್ತೆ ಸ್ವಲ್ಪ ಪುದೀನ ಯೂಸ್ ಮಾಡಲ್ಲ, ಕೊತ್ತಂಬರಿ ಪುದೀನ ಸ್ವಲ್ಪ ಯೂಸ್ ಮಾಡ್ಕೊಂಡು ಲಾಸ್ಟಿಗೆ ಒಂದ್ಸಲ ಹಾಕಿ. ನಿಮಗೇನಾದರೂ ಎಕ್ಸ್ಟ್ರಾ ಅಡಿಷನಲ್ ಮಸಾಲೆ ಕಮ್ಮಿ, ಉಪ್ಪು ಕಮ್ಮಿ, ಖಾರ ಕಮ್ಮಿ ಅನಿಸಿದ್ರೆ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಬೋದು. ಲಾಸ್ಟ್ ಫೈನಲ್ ನೋಡಿ ನಿಮ್ಗೆ ಖಾರ ಕಮ್ಮಿ ಅನಿಸ್ತು, ಸೊ ಖಾರ ಮತ್ತು ಮಸಾಲೆ ಐಟಮ್ಗಳನ್ನ ಚೂರು ಹಾಕೋದು. ಕಮ್ಮಿ ಅನಿಸಿದ್ರೆ ನೀವು ಫಸ್ಟಿಗೆ ನಾವು ಕರೆಕ್ಟಾಗಿ ಅಳತೆಲಿ ಹಾಕ್ಕೊಂಡಿದ್ದೀವಿ ಅಂತಲೇ ಮತ್ತೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಉಪ್ಪು ಕೂಡ ಸ್ಟಾರ್ಟಿಂಗ್ ನೀವು ಹಾಕಿರ್ತೀವ, ನೆಕ್ಸ್ಟ್ ಇನ್ನೊಂದು ಸಲ ಕೂಡ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು ಟೇಸ್ಟ್ ಮಾಡಿ ಲಾಸ್ಟಿಗೆ ಒಂದು ಸಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪುಗಳನ್ನ ಆ್ಯಡ್ ಮಾಡಿ ಮತ್ತು ಎಷ್ಟು ನಿಮ್ಗೆ ವಿಷಲು 2 ಇಲ್ಲ 3, 2 ಅಂದ್ರೆ ಓಕೆ. ನೋಡಿ ನಾನು ಮತ್ತೆ ಉಪ್ಪು ಹಾಕ್ಸಿದ್ದೀನಿ, ಅವರು ಫಸ್ಟಿಗೆ ಕಮ್ಮಿ ಹಾಕಿದ್ರು, ಸೊ ಇವಾಗ ಹಾಕ್ಬಿಟ್ಟು ಕರೆಕ್ಟಾಗಿ ಮಾಡಿದ್ದಾರೆ ಅಷ್ಟೇ. 2ರಿಂದ 3 ವಿಷಲು ಕೂಗಿಸಿ ಸಾಕು, ಅಲ್ಲಿ ನಿಮ್ಮ ಬಿರಿಯಾನಿ ರೆಡಿ ಆಗುತ್ತೆ.
ಫೈನಲ್ ಬಿರಿಯಾನಿ ನೋಡಿ ಈ ಥರ ಕಾಣ್ತಾ ಇದೆ. ನೀರು ಕೂಡ ಎಣ್ಣೆಲ್ಲ ಫುಲ್ಲೆಲ್ಲ ತೇಲ್ತಾ ಇದೆ. ಈಗ ಆಲ್ರೆಡಿ ಬಿಸಿ ಇರೋದ್ರಿಂದ ಬೇಗ ಆಗಬೇಕು ಅಂತಿದ್ದವ್ರು ನೀವೇನು ಮಾಡಬೇಕು, ತಣ್ಣೀರು ಬದಲಾಗಿ ಬಿಸಿನೀರು ಆ್ಯಡ್ ಮಾಡ್ಕೊಬೇಕು. ಈ ಕಸ್ತೂರಿ ಮೇಥಿನ ಸ್ವಲ್ಪ ಮೇಲ್ಗಡೆ ಉಜ್ಜಿಬಿಟ್ಟು ಹಾಕಿ, ಅದು ಟೇಸ್ಟ್ ಕೊಡುತ್ತೆ ಅಂತೇಳ್ಬಿಟ್ಟು ಕಸ್ತೂರಿ ಮೇಥಿನ ಲಾಸ್ಟಿಗೆ ಯೂಸ್ ಮಾಡ್ತೀವಿ ನಾವು. ನೋಡಿ ಈ ಥರ ಇದೆ. ಇವಾಗ ಫೈನಲ್ ಆಗಿ ನಮ್ಮ ಬಿರಿಯಾನಿ ಟೋಟಲಾಗಿ ರೆಡಿ ಆಯಿತು. ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ, ಜಸ್ಟ್ 2 ವಿಶಿಲ್ ಓಡಿಸಿ ಮಾಡಿದರೆ ಮುಗೀತು. ಅಲ್ಲಿ ಬಿರಿಯಾನಿ ರೆಡಿ. ಬಿರಿಯಾನಿ ನೋಡಿ ಸಲಾಡ್ ಸೈಡಿಗೆ ನಾನು ರೈತ, ಲಾಸ್ಟ್ ಫೈನಲ್ ಬಿರಿಯಾನಿ. ಥ್ಯಾಂಕ್ ಯು, ಬಾಯ್.